ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ನಮ್ಮ ರಾಯರ ಪೂಜೆ ಈ ಥರ ಇದೆ ನೋಡಿ. ಸಿಂಪಲ್ಲಾಗಿ ಮಾಡಿದರೂ ತುಂಬ ಚೆನ್ನಾಗಿ ಕಾಣ್ತಿದೆ. ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ರಾಯರು. ಇವತ್ತಿನ ಒಂದು ಪೂಜೆ ಒಬ್ಬರಿಗೋಸ್ಕರ ಏನಪ್ಪ ಅಂದರೆ, ಅವರು ನಿನ್ನೆ ತುಂಬ ಬೇಜಾರಲ್ಲಿ ಮೆಸೇಜ್ ಮಾಡ್ತಾಯಿದ್ರು ಪಾಪ. ಸೊ ನಾನು ನಾಳೆ ನಿಮಗೋಸ್ಕರ ರಾಯರ ಹತ್ರ ಏನೋ ಕೇಳ್ಕೊತೀನಿ, ಹೂ ಕೊಡ್ತಾರ ಅಂತ ನೋಡೋಣ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಇವತ್ತು ತುಂಬ ಚೆನ್ನಾಗಿ ಮನಸ್ಸಿಟ್ಟು ಪೂಜೆ ಮಾಡಿದೆ. ಹೂ ಪ್ರಸಾದ ಕೂಡ ಸಿಕ್ತು. ಫೋಟೋನ ಲಾಸ್ಟಿಗೆ ಹಾಕ್ತೀನಿ. ರಾಯರು ಕೇಳಿದ್ರೆ ಏನೂ ಕೊಡೋಂಗಿಲ್ಲ ಅನ್ನೋಂಗೆ ಇಲ್ಲ. ಎಲ್ಲ ಥರ ಒಳ್ಳೆ ರೀತಿ ಕೇಳಿದ್ರೆ ಎಲ್ರಿಗೂ ಕರುಣೆ ತೋರಿಸ್ತಾರೆ ರಾಯರು. ರಾಯರನ್ನ ನಂಬಿ ಕೆಟ್ಟವರಿಲ್ಲ. ಸೊ ಇವಾಗ ರಾಯರಿಗೆ ಹೂವನ್ನ ಅರ್ಪಿಸ್ಬೇಕು. ಅಲ್ಲೇ ಮುಂದೆ ಬಟ್ಲಲ್ಲಿರೋದು ಮಂತ್ರಾಕ್ಷತೆ, ರಾಯರ ಮಂತ್ರಾಕ್ಷತೆ. ಒಬ್ಬರು ಸಿಸ್ಟ್ರ್ ಕೇಳಿದ್ರು ಮಂತ್ರಾಕ್ಷತೆ ಹೇಗೆ ಮಾಡಬೇಕು ಅಂತ. ಅದು ಮನೆಯಲ್ಲಿ ಮಾಡೋಕ್ಕೆ ಬರೋಂಗಿಲ್ಲ. ಮಠಕ್ಕೆ ಹೋಗಿರ್ತೀವಲ್ಲ, ಅವರು ಅಕ್ಷತೆನ ಮಾಡಿ ಅದಕ್ಕೆಲ್ಲ ಕುಂಕುಮ ಮತ್ತು ಸುಣ್ಣ ಎಲ್ಲ ಹಾಕಿಬಿಟ್ಟು ಅಕ್ಷತೆ ಮಾಡಿ ಇಟ್ಬಿಟ್ಟು ಮಂತ್ರ ಹಾಕಿ ಇಟ್ಟಿರ್ತಾರೆ. ಅವು ಮಂತ್ರಾಕ್ಷತೆ ಮಠದಲ್ಲೇ ತರಬೇಕು. ಆಮೇಲೆ ಇವತ್ತಿನ 4 ಹೂವು ಸಿಕ್ಕಿದ್ದು ನಂಗೆ. ಮಲ್ಲಿಗೆ ಹೂವು ಮತ್ತು ತುಳಸಿ. ಸ್ವಲ್ಪ ನಮ್ಮಲ್ಲಿ ತುಳಸಿ ಗಿಡ ಒಂದೇ ಇರೋದ್ರಿಂದ ದೊಡ್ಡದಿಲ್ಲ. ಸ್ವಲ್ಪ ತುಳಸಿ ಮತ್ತು 4 ಹೂವು ಇಟ್ಟು ಕೇಳ್ಕೊಂಡಿದ್ದೆ ರಾಯರಿಗೆ. ಇದರಲ್ಲಿ 4ರಲ್ಲಿ ಒಂದು ಯಾವುದಾದ್ರೂ ಹೂವು ಕರುಣಿಸಿ, ಹೂ ಪ್ರಸಾದ ಕೊಡಿ, ಒಂದಾದರೂ ಕೊಟ್ಟು ಹೂವನ್ನ ಅಂತ ಕೇಳಿದ್ದೆ. ಕಡೆಗೂ ಒಂದು ಹೂವನ್ನ ರಾಯರು ಪ್ರಸಾದವಾಗಿ ನೀಡಿದರು. ತುಂಬ ಖುಷಿ ಆಯಿತು ಕೇಳ್ಕೊಂಡಿರೋದಕ್ಕೆ. ರಾಯರ ಮನಸ್ಸಿಟ್ಟು ಕೇಳಿದ್ರೆ, ಭಕ್ತಿಯಿಂದ ಕೇಳಿದ್ರೆ ಇಲ್ಲ ಅನ್ನಂಗಿಲ್ಲ. ರಾಯರಿಗೆ ತುಳಸಿ ಮತ್ತು ಮಲ್ಲಿಗೆ ಹೂವು ತುಂಬ ಇಷ್ಟ. ಅವನ್ನ ಕೊಡಲೇಬೇಕು. ಉಳಿದ ದಿನ ಪೂಜೆ ಮಾಡಿದಾಗ ಹಣ್ಣು ಇಡ್ಲಿಕ್ಕೆ ನಡಿತೈತಿ. ಗುರುವಾರ ನೀವು ವ್ರತ ಮಾಡಬೇಕಾದ್ರೆ ಹಣ್ಣನ್ನು ಇಡಲೇಬೇಕು. ಹಣ್ಣು, ಆಮೇಲೆ ಹಾಲು, ಈ ಥರ ಮುಂದ್ಗಡೆ ಇಟ್ಟು ಪೂಜೆ ಮಾಡಬೇಕು. ಮತ್ತು ತುಪ್ಪದ ದೀಪನ ಹಚ್ಚಬೇಕು ರಾಯರಿಗೆ. ಆಮೇಲೆ ಏನಪ್ಪ ಅಂದರೆ, ನಾನು ಕೇಳಿದ್ದು ಇವತ್ತು ಮಗುಗೋಸ್ಕರ. ಅವರಿಗೆ ಮಗು ಬೇಕಾಗಿದೆ. ಮದುವೆಯಾಗಿ ತುಂಬ ದಿನ ಆಯಿತು. ಮಗುಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಮಗು ಆಗ್ತಿಲ್ಲ ಅಂಥೇಳಿ, ಮಗು ಕರುಣಿಸಿ ರಾಯರೇ ಅಂಥೇಳಿ, ಕೊಡ್ತೀರಾ ಅಲ್ವಾ ಅಂಥೇಳಿ ಹೂವನ್ನ ಇಟ್ಟಿದ್ದೆ 4. ಅದರಲ್ಲಿ ರಾಯರು ಹೂ ಪ್ರಸಾದ ಕೊಟ್ಟಿದ್ದಾರೆ. ಅವರು ವಿಡಿಯೋ ನೋಡ್ತಾರೆ. ವಿಡಿಯೋ ನೋಡಿ ಆಗಲೇ ತುಂಬಾ ಖುಷಿಪಟ್ಟಾರ. ಇನ್ನೊಟ್ಟು ಅವರಿಗೆ ರಾಯರು ಮಗು ಕೊಟ್ಟು ಖುಷಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ತುಂಬ ಜನ ಪೂಜೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಎಲ್ಲ ಹೇಳ್ತಿದ್ರೆ, ಮಾಡಿ ರಾಯರು ಒಳ್ಳೇದು ಮಾಡ್ತಾರೆ. ಮತ್ತು ಏನಪ್ಪ ಅಂದರೆ, ತುಳಸಿ ಎಲ್ಲಿ ಹಚ್ಚಬೇಕು, ಮತ್ತು ಮನೆಯಲ್ಲೇ ಇಡಬೇಕಾ, ರಾಯರ ಮುಂದೆನೇ ಇಡಬೇಕಾ, ಹೊರಗಡೆ ಇರಬೇಕಾ, ಈ ಥರ ಎಲ್ಲ ಕೇಳ್ತಾಯಿದ್ರು. ಮತ್ತು ತುಳಸಿ ಇಡ್ಲೇಕಂದ್ರೆ ನಡೆಯುತ್ತಾ, ರಾಯರಿಗೆ ಹೂ ಅಷ್ಟೇ ಇಟ್ಟರೆ ಆಗುತ್ತಾ, ಈ ಥರ ಎಲ್ಲ ಕೇಳ್ತಾಯಿದ್ರು. ಆದಷ್ಟು ತುಳಸಿ ಸಿಕ್ಕಾಪಟ್ಟೆ ಬೆಳೆಯುತ್ತಾ, ಅದೇನು ಇಲ್ಲ ಅಂತಲ್ಲ. ಅಂದರೆ ಒಂದಾಗಿ ತಂದು ಹಚ್ಚಿದ್ರೆ ಬೇಕಾದಷ್ಟು ಬೆಳೆಯುತ್ತಾ. ಹಾಗಾಗಿ ಹಚ್ಚಿರಿ. ಅದು ನೇರವಾಗಿ ಇಲ್ಲಿ ರಂಗೋಲಿ ಹಾಕ್ತೀವಲ್ಲ, ಮನೆ ಬಾಗಿಲು ಎದುರುಗಡೆ ರಂಗೋಲಿಯಿಂದ ನೇರವಾಗಿ ಮನೆ ಮುಂದೆನೇ ಇರಬೇಕು. ನಮ್ಮಲ್ಲಿ ಗಿಡ ತುಂಬ ದೊಡ್ಡವಾಗಿಬಿಟ್ಟಾವ. ಎಲ್ಲ ಥರ ಗಿಡ ಹಾಕೋಣ ನೋಡಿ. ಆ ಥರ ನೆರಳು ಇರೋದ್ರಿಂದ ಬೆಳೆಯೋಂಗಿಲ್ಲ ಅದು ಜಾಸ್ತಿ ಗಿಡ. ಹಾಗಾಗಿ ನಾನು ಅದೇ ನೇರವಾಗಿ ಮನೆ ಮುಂದೆನೇ ಒಂದು ಸ್ವಲ್ಪ ದೂರ ಮುಂದೆ ಅಲ್ಲಿ ಎಲ್ಲ ಥರ ಹೂವಿನ ಗಿಡ ಎಲ್ಲ ಹಾಕಿದ್ದೀವಲ್ಲ, ಹಾಗಾಗಿ ಅದರ ಎದುರುಗಡೆನೇ ತುಳಸಿ ಗಿಡನ ಹಚ್ಚೀನಿ. ಭಾಳ ದಿನ ಆಗಿಲ್ಲ, ಇವಾಗಷ್ಟೇ ಹಚ್ಚಿರೋದಲ್ವ. ಚಿಕ್ಕದೇ ಇದ್ದರೂ ತುಳಸಿ ದಿನ ಹಾಕುವಷ್ಟು ಸಿಗುತ್ತೆ ನನಗೆ. ನಾನು ಆಗಲೇ ತೋರಿಸಿದ್ನಲ್ಲ ಫೋಟೋ ಮ್ಯಾಗ, ಅಷ್ಟು ತೊಗೊಂಡು ಹಾಕ್ತೀನಿ ನಾನು ದಿನ. ಇವತ್ತು ಇಷ್ಟು ಈ ಕಡೆ ಕಟ್ ಮಾಡಿದರೆ ಇವತ್ತು ಈ ಕಡೆ, ಈ ಥರ ದಿನ ಒಂದು ಕಡೆ ಸಿಗುತ್ತೆ. ಅಂದರೆ ಅದು ಎಷ್ಟು ನಾವು ಹಿಂಗೆ ಚುಟ್ಕೋತೀವಲ್ಲ, ಅಲ್ಲೆಲ್ಲ ಪಡ್ಲೊಡ್ದು ದೊಡ್ಡದಾಗತ್ತೆ. ಆಮೇಲೆ ಮಲ್ಲಿಗೆ ಹೂವು ಬೇಕು. ಈ ಥರ ಮಲ್ಲಿಗೆ ಹೂವು ಪರಿಮಳ ಅಂದರೆ ಸಿಕ್ಕಾಪಟ್ಟೆ ಈ ಥರ ಮಲ್ಲಿಗೆ ತುಂಬ ಘಮ ಕೊಡ್ತಿರ್ತಾವಲ್ಲ, ಹಾಗಾಗಿ ಪರಿಮಳ ಆಚಾರ್ಯ ಅಂತ ಕರೀತಾರೆ ಅವರಿಗೆ. ಈ ಥರ ಚಿಕ್ಕ ಮಲ್ಲಿಗೆ ಇದು ತುಂಬ ವಾಸನೆ ಇರುತ್ತೆ. ಈ ಥರ ಮಲ್ಲಿಗೆನ ಇರಿಸೋದು ಉತ್ತಮ ಅಂತ ಹೇಳ್ತೀನಿ. ಊರಲ್ಲಿರೋರಿಗೆಲ್ಲ ಸಿಗುತ್ತೆ, ಮಾರಕ್ಕೆ ಬರ್ತಾವೆ. ತೊಗೊಂಡು ದೊಡ್ಡ ಮಾಲೆ ಕೂಡ ಹಾಕ್ಬೋದು. ತೋಟದಲ್ಲಿರೋರಿಗೆ ಹೋಗಿ ತರೋಕ್ಕಾಗಂಗಿಲ್ಲ ಅನ್ನೋರೆಲ್ಲ ಚಿಕ್ಕದಾಗಿ ಒಂದೊಂದಾಗಿ ಏರಿಸಿದ್ರೂ ನಡೆಯುತ್ತೆ. ಭಾಳ ಇದ್ರೆ ಹೂವು ಮಾಲೆ ಕಟ್ಟಿ ಹಾಕಿದ್ರೂ ನಡೆಯುತ್ತೆ. ನಿಮ್ಮ ಭಕ್ತಿ ಯಾವ ಥರ ಇರುತ್ತೋ ಆ ಥರ ಭಕ್ತಿ ಪ್ರೀತಿ ಅಷ್ಟೇ ಹಾಕ್ಬೋದು.
ಮತ್ತು ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ. ಮತ್ತು ಮಂತ್ರಾಕ್ಷತೆ ಬಗ್ಗೆ, ಮಂತ್ರಾಕ್ಷತೆನ ರಾಯರ ಮಠಕ್ಕೆ ಹೋಗಿ ಪಡ್ಕೋಬೇಕು ನಾವು. ಅವು ಎಲ್ಲಿ ಸಿಗಂಗಿಲ್ಲ. ಅವರು ಎಲ್ಲ ಥರದ ರಾಯರ ಮಂತ್ರವನ್ನು ಹಾಕಿ ಅಕ್ಷತೆ ಮಾಡಿರ್ತಾರೆ. ಅವಕ್ಕೆ ತುಂಬ ಶಕ್ತಿ ಇರತ್ತೆ. ರಾಯರ ಮಠಕ್ಕೆ ಹೋಗಿರ್ತೀರಲ್ಲ, ಖಂಡಿತ ರಾಯರು ಎಲ್ಲ ಮಠದಲ್ಲಿ ಇದ್ದೇ ಇರ್ತಾವೆ. ತೊಗೊಂಡು ಬನ್ನಿ, ತುಂಬ ಒಳ್ಳೆಯದಾಗತ್ತೆ. ರಾಯರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.